ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮ ರೇಷ್ಮೆ ರಾಜನೀತಿಗೆ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ. ಶುಭ ಸಂಜೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 3ನೇ ಅವಧಿಯ NDA ಸರ್ಕಾರದಲ್ಲಿ ಕರ್ನಾಟಕದ ಅಗ್ರಗಣ್ಯ ನಾಯಕ ಯಾರು? ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಗಳು ಯಾರೂ ಅಲ್ಲ. ಕೇವಲ 3 ಸ್ಥಾನಗಳಿಗೆ ಸ್ಪರ್ಧಿಸಿ 2 ಸ್ಥಾನಗಳಲ್ಲಿ ಜಯ ಸಾಧಿಸಿದ ಜಾತ್ಯತೀತ ಜನತಾದಳದ ಪಕ್ಷದ ನಾಯಕ HD ಕುಮಾರಸ್ವಾಮಿ. ಕುಮಾರಣ್ಣನವರು ಏಕಾಏಕಿ ಲೋಕಸಭಾ ಚುನಾವಣೆಯ ನಂತರ ಅಖಿಲ ಭಾರತ ಮಟ್ಟದಲ್ಲಿ NDA ಮೈತ್ರಿಕೂಟದ ಅಗ್ರಗಣ್ಯ ನಾಯಕರ ಪೈಕಿ ಒಬ್ಬರಾಗ್ಬಿಟ್ಟಿದ್ದಾರೆ. ಮೊನ್ನೆ NDA ಸಂಸದರ ಮಹಾಸಭೆ ನಡೆದಾಗ ಹಳೆಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ NDA ಮೈತ್ರಿಕೂಟದ 292 ಸದಸ್ಯರುಗಳ ಪ್ರಪ್ರಥಮ ಸಂಸದೀಯ ಪಕ್ಷದ ಸಭೆ ನಡೆದಾಗ ವೇದಿಕೆ ಮೇಲೆ ಆಸೀನರಾಗಿದ್ದ NDA ಮಿತ್ರ ಪಕ್ಷಗಳ ಅಗ್ರಗಣ್ಯ ನಾಯಕರ ಸಾಲಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಆಸೀನರಾಗಿದ್ರು. ಎಂತ ವಿಶಿಷ್ಟ ಗೌರವ ಪ್ರಾಪ್ತಿ ಆಯ್ತು ನೋಡಿ ಕುಮಾರಸ್ವಾಮಿ ಅವ್ರಿಗೆ ಬಂದಿದ್ದೆ 2 ಸೀಟು, ಸ್ಪರ್ಧಿಸಿದ್ದು 3 ಸೀಟು, ಗೆದ್ದಿದ್ದು 2 ಸೀಟು. ಆಮೇಲೆ ಅಸೆಂಬ್ಲಿಯಲ್ಲಿ ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಬಂದಿತ್ತು ಕೇವಲ 19 ಸೀಟ್ ಮಾತ್ರ. ನನಗೆ ಕಳೆದ ಸುಮಾರು 20 ವರ್ಷಗಳಿಂದ ಅವರ ರಾಜಕೀಯ ನಡೆಗಳನ್ನ ಗಮನಿಸ್ತಾ ಬಂದಿದ್ದೇನೆ. ಕುಮಾರಸ್ವಾಮಿ ಅವ್ರಿಗೆ ಅದೇನೋ 38 ಅಥವಾ 19ರ ಸಂಖ್ಯೆ ಅದೃಷ್ಟವನ್ನು ತಂದುಕೊಟ್ಟಿದೆ, ರಾಜಯೋಗವನ್ನು ತಂದುಕೊಟ್ಟಿದೆ. ನಮ್ಮ ವೀಕ್ಷಕರಿಗೆ, ಕರ್ನಾಟಕದ ಮತದಾರರಿಗೆ ತುಂಬಾ ಚಿರಪರಿಚಿತವಾದ ಒಂದು ಘಟನಾವಳಿ, ಒಂದು ಕಥಾನಕ. 2004ರಲ್ಲಿ ಏಕಕಾಲಕ್ಕೆ ಕರ್ನಾಟಕದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆ ನಡೆದಿತ್ತು. ಲೋಕಸಭೆಗೆ ಭಾರತೀಯ ಜನತಾ ಪಕ್ಷದ 17 ಮಂದಿ ಆರ್ಸ್ ಹೋಗಿದ್ರು. ಕಾಂಗ್ರೆಸ್ನಿಂದ ಸುಮಾರು 11 ಜನ ಗೆದ್ದು ಬಂದಿದ್ರು. ಆದ್ರೆ ಅಸೆಂಬ್ಲಿಯಲ್ಲಿ ಯಾವುದೇ ಪಕ್ಷಕ್ಕೂ ನಿಚ್ಚಳ ಬಹುಮತ ಬರಲಿಲ್ಲ. ಭಾರತೀಯ ಜನತಾ ಪಕ್ಷ 78 ಸ್ಥಾನ ಗಳಿಸಿ ಅತಿ ದೊಡ್ಡ ಪಕ್ಷವಾದರೂ ಅವರಿಗೆ ಅಧಿಕಾರ ಸಿಗಲಿಲ್ಲ. JDS ಪಕ್ಷ 58 ಸ್ಥಾನ ಪಡೆದಿದ್ದ JDS ಪಕ್ಷ ಕಿಂಗ್ ಮೇಕರ್ ಆಗಿತ್ತು. ದೇವೇಗೌಡರು ಮತ್ತು ಸೋನಿಯಾ ಗಾಂಧಿ ಅವರ ನಡುವೆ ನಡೆದ ಹೊಂದಾಣಿಕೆ ಮಾತುಕತೆಗಳಲ್ಲಿ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಧರ್ಮಸಿಂಗ್ ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು. ಆದ್ರೆ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಅದೇ ಮೊದಲ ಬಾರಿಗೆ MLA ಆಗಿ ರಾಮನಗರದಿಂದ ಆಯ್ಕೆ ಆಗಿದ್ದ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ಲಿಲ್ಲ, ಹೊರಗಡೆನೆ ಇದ್ರು, ಮಂತ್ರಿಮಂಡಲದ ಹೊರಗಡೆನೆ ಇದ್ರು. ಅದ್ಯಾಕೋ ಪಾಪ ಧರ್ಮಸಿಂಗ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಜಂಗಾಬಲ ಉಡುಗೋಗಿತ್ತು. 138 ಸ್ಥಾನಗಳಿಂದ ಏಕ್ದಮ್ 65 ಸ್ಥಾನಕ್ಕೆ ಕುಸಿದಿತ್ತು ಕಾಂಗ್ರೆಸ್ ಪಕ್ಷ. ಅಖಿಲ ಭಾರತ ಮಟ್ಟದ ಎಲ್ಲ ಎಕ್ಸಿಟ್ ಪೋಲ್ಗಳು ಸುಳ್ಳಾಗ್ಬಿಟ್ಟು, ಅಂದ್ರೆ ಅಲ್ಲಿ ವಾಜಪೇಯಿ, ಇಲ್ಲಿ SM ಕೃಷ್ಣ ಮತ್ತೆ ಗೆಲ್ತಾರೆ, ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಭವಿಷ್ಯಕಾರರು ಹೇಳಿದ್ರು. ಆಗಿರ್ಲಿಲ್ಲ. ಇಲ್ಲಿ SM ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸೋತಿತ್ತು, ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಮೈತ್ರಿ ಕೂಡ ಸೋತಿತ್ತು. ಸೊ ಕರ್ನಾಟಕದಲ್ಲಿ ಅನಿಶ್ಚಿತ ಪರಿಸ್ಥಿತಿ ಇದ್ದಾಗ ಧರ್ಮಸಿಂಗ್, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಪಕ್ಷ ಸಮ್ಮಿಶ್ರ ಸರ್ಕಾರ ರಚಿಸಿಕೊಂಡಿತ್ತು. ಕುಮಾರಸ್ವಾಮಿ ಅವರು ಹೊರಗಿದ್ದುಕೊಂಡೇ ಎಂಥ ಚಮತ್ಕಾರಿಕವಾದ ನಾಟಕ ಆಡ್ತಾ ಬಂದ್ರು ಅಂತಂದ್ರೆ, ಅವರು ಮಂತ್ರಿಮಂಡಲ ವಿಸ್ತರಣೆ ವಿಳಂಬವಾಗ್ತಾ ಬಂತು. ಧರ್ಮಸಿಂಗ್ ಅವರಿಗೆ ಏಕಾಂಗಿಯಾಗಿ ನಿರ್ಧಾರ ಕೈಗೊಳ್ಳುವಷ್ಟು ಒಂದು ಧೈರ್ಯ ಇರಲಿಲ್ಲ. ಆ ಮಂತ್ರಿಮಂಡಲ ವಿಸ್ತರಣೆ ವಿಳಂಬವಾಗ್ತಾ ಬಂದ ಹಾಗೇನೆ ಅತೃಪ್ತ ಶಾಸಕರ ಸಂಖ್ಯೆ ಜಾಸ್ತಿ ಆಗಿತ್ತು JDS ನಲ್ಲಿ. ಆಗ ಕುಮಾರಸ್ವಾಮಿ ಅವರು 58 ಸಂಖ್ಯಾಬಲದ JDS ಪಕ್ಷವನ್ನ ಒಡೆದು, ಅಂದ್ರೆ 2006ರ ಜನವರಿ 19ರಂದು 38 ಜನ ಶಾಸಕರನ್ನ ಕಟ್ಕೊಂಡ್ಬಿಟ್ಟು 78 ಜನ ಶಾಸಕರಿದ್ದ ಯಡಿಯೂರಪ್ಪ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ರು. ರಾಜಭವನಕ್ಕೆ ಹೋದ್ರು. ಧರ್ಮಸಿಂಗ್ ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ಪಡ್ಕೊಂಡ್ರು. ತಾವೇ ಈ ಮೈತ್ರಿಕೂಟದ ನಾಯಕರಾಗಿ, ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿ ಹೋಗ್ಬಿಟ್ರು. ಅಂದ್ರೆ 38 ಸಂಖ್ಯಾಬಲವಿದ್ದ ಕುಮಾರಸ್ವಾಮಿ ಅವರಿಗೆ 78 ಸಂಖ್ಯಾಬಲವಿದ್ದ ಭಾರತೀಯ ಜನತಾ ಪಕ್ಷ ಕೈ ಜೋಡಿಸಿದ್ರಿಂದ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಪ್ರಾಪ್ತಿಯಾಯಿತು. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಮತ್ತು ಆರ್ಥ ಸಚಿವ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡ್ರು. ಅಂದ್ರೆ ಭಾರತೀಯ ಜನತಾ ಪಕ್ಷ ಅದೇ ಮೊದಲ ಬಾರಿಗೆ ಅಧಿಕಾರದ ರುಚಿ ಉಣ್ಣುವ ಅವಕಾಶವನ್ನು ಪಡ್ಕೊಂಡಿದ್ದು ಕೂಡ ಈ ಕುಮಾರಣ್ಣನವರ ಈ ದಿಟ್ಟ ನಿರ್ಧಾರದಿಂದಾಗಿ. 58 ಶಾಸಕ ಬಲವಿದ್ದ ಜಾತ್ಯತೀತ ಜನತಾದಳವನ್ನ ಒಡೆದು 38 ಶಾಸಕರೊಂದಿಗೆ ಮುಖ್ಯಮಂತ್ರಿಯಾಗಿ ಅವತರಿಸ್ಬಿಟ್ರು. ಅದಾದ ನಂತರ ಅನೇಕ ಮನಸ್ತಾಪ ಆಯಿತು. ಅವರ ಮೊದಲಿನ ಒಪ್ಪಂದಂತೆ ಇವರು ಅಧಿಕಾರ ಬಿಟ್ಕೊಡ್ಲಿಲ್ಲ ಅನ್ನೋ ಅಂಶವೇ ದೊಡ್ಡದಾಗಿ 2008ರ ಅಸೆಂಬ್ಲಿ ಚುನಾವಣೆ ಬಿಂಬಿತವಾಗಿದ್ರಿಂದ ಕುಮಾರಸ್ವಾಮಿ ಅವರು ಅಧಿಕಾರ ಕಳ್ಕೊಂಡ್ರು. ಅದಾದ ನಂತರ ಸುಮಾರು 15 ವರ್ಷಗಳ ಕಾಲ ಅವರು ರಾಜಕೀಯ ಅಜ್ಞಾತವಾಸದಲ್ಲಿದ್ರು. ಆಗ್ಲೂ ಕೂಡ ಅವರು ಧೃತಿಗೆಡ್ಲಿಲ್ಲ. ತಮ್ಮ ಪಕ್ಷದ ಸಂಖ್ಯಾಬಲ ಎಷ್ಟೇ ಇರಲಿ, 40ರ ಆಸ್ಪಾಸ್ನಲ್ಲಿ ಅವ್ರಿಗೆ JDSಗೆ 2013ರಲ್ಲಿ 2018ರಲ್ಲಿ ಸಂಖ್ಯಾಬಲ ಸಿಕ್ತು, ಅಷ್ಟೇನೆ 3ನೇ ಸ್ಥಾನದಲ್ಲಿ ಇದ್ರು. ಆದ್ರೆ 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಕೂಡ ಏಟು ಬಿತ್ತು. ಅವ್ರು 130ರಿಂದ 78ಕ್ಕೆ ಕುಸಿದ್ರು. ಭಾರತೀಯ ಜನತಾ ಪಕ್ಷದ 3 ಬಣಗಳು ಒಟ್ಟಾಗಿ ಫೈಟ್ ಮಾಡಿದ್ರಿಂದ
ಅವ್ರಿಗೆ 104 ಸ್ಥಾನಗಳು ಸಿಕ್ಕರೂ ಕೂಡ ಅಧಿಕಾರದ ಗಡಿ ತಲುಪಲಿಕ್ಕೆ ಆಗಿರಲಿಲ್ಲ. ಆ ಅನಿಶ್ಚಿತ ಹಂಗ್ ಅಸೆಂಬ್ಲಿಯಲ್ಲಿ ಕೇವಲ 38 ಸ್ಥಾನಗಳಿದ್ದ ಕುಮಾರಸ್ವಾಮಿ ಅವ್ರನ್ನ ಹುಡ್ಕೊಂಡು ಹೋದ್ರು. 78 ಸ್ಥಾನ ಪಡೆದಿದ್ದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಕುಮಾರಸ್ವಾಮಿ ಅವರಿಗೆ ಅನಾಯಾಸವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿ ಒಂದು ಸಮ್ಮಿಶ್ರ ಸರ್ಕಾರವನ್ನ ರಚಿಸಿಕೊಂಡಿದ್ರು. ಹೀಗಾಗಿ ಎರಡನೇ ಬಾರಿಗೆ, ಹಿಂದಿನ ಸಾರಿ 38 ಬ್ರೇಕ್ ಅವೇ ಗ್ರೂಪ್ ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದ ಆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಹೆಚ್ಚು ಕಾಲ ಬಾಳಲಿಲ್ಲ. 2019ರ ಕೋಲಾಹಲಕಾರಿ ಫಲಿತಾಂಶದಿಂದಾಗಿ ಆ ಸರ್ಕಾರ ಬಿದ್ದೋಯ್ತು. ತದನಂತರ 3 ವರ್ಷಗಳ ಕಾಲ ಮೊದಲು ಯಡಿಯೂರಪ್ಪ, ತದನಂತರ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಗಳು ರಾಜ್ಯದಲ್ಲಿ ಅಸ್ತಿತ್ವಕ್ಕಿದ್ವು. ಆದ್ರೆ ಕೋವಿಡ್ ಸಾಂಕ್ರಾಮಿಕದ ನಂತರದ ದಿನಗಳಲ್ಲಿ ಒಂಥರ ಅಯೋಮಯವಾಗಿತ್ತು ಆಡಳಿತ ಯಂತ್ರ. ಹೀಗಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೂ ಸೋಲಾಯಿತು. ಕುಮಾರಸ್ವಾಮಿ ಅವರಿಗೆ 3ನೇ ಸ್ಥಾನ ಬಂತು. ಕಾಂಗ್ರೆಸ್ ಪಕ್ಷ 136 ಸೀಟ್ಗಳೊಂದಿಗೆ ಸುಭದ್ರ ಸರ್ಕಾರ ರಚಿಸಿಕೊಂಡು ಅಧಿಕಾರಕ್ಕೆ ಬಂತು ನಿಜ. ಆದ್ರೆ ಕೇವಲ 19 ಸ್ಥಾನ ಬಂದರೂ ಕೂಡ ಕುಮಾರಸ್ವಾಮಿ ಅವರನ್ನು ನಾವು ನೋಡಿದ್ದೇವೆ. ಕಳೆದ 1 ವರ್ಷದಿಂದ ವಿಧಾನಸಭೆಯಲ್ಲಿ ಅನಭಿಷಿಕ್ತ ವಿರೋಧ ಪಕ್ಷದ ನಾಯಕನ ತರವೇ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಸಿಂಹ ಸ್ವಪ್ನವಾಗಿ ಕಾಡ್ತಾ ಬಂದಿದ್ರು ಕುಮಾರಸ್ವಾಮಿ ಅವರು. ಆದ್ರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ನರೇಂದ್ರ ಮೋದಿ ಅವರ ಜೊತೆಗೆ ಆತ್ಮೀಯ ಬಾಂಧವ್ಯ ಬಳಸಿಕೊಂಡು ಮೈತ್ರಿ ರಚಿಸಿಕೊಂಡಿದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ 17+2, ಭಾರತೀಯ ಜನತಾ ಪಕ್ಷಕ್ಕೆ 17, JDS ಪಕ್ಷಕ್ಕೆ 2 ಸೀಟ್ಗಳು ಬಂತು. ಹೀಗಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ NDA ಭಾಗ್ಯೋದಯ ಆಯಿತು, ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು. ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ರಾಜಕಾರಣಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಇದರ ಪರಿಣಾಮ ಏನಾಯ್ತು? ಮೊನ್ನೆ NDA ಮೈತ್ರಿಕೂಟದ ಸಂಸದೀಯ ಪಕ್ಷದ ಸಭೆ ನಡೆದಾಗ, ಸೆಂಟ್ರಲ್ ಹಾಲ್ ಅಲ್ಲಿ ಸಭೆ ನಡೆದಾಗ, ಕುಮಾರಸ್ವಾಮಿ ಅವರು NDA ಮೈತ್ರಿಕೂಟದ ಇತರ ರಾಷ್ಟ್ರ ಮಟ್ಟದ ನಾಯಕರ ಜೊತೆಗೆ ನರೇಂದ್ರ ಮೋದಿ ಅವರೊಂದಿಗೆ ವೇದಿಕೆ ಮೇಲೆ ವಿರಾಜಮಾನರಾಗಿದ್ರು. ಅದಷ್ಟೇ ಅಲ್ಲ, NDA ಸಚಿವ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗೋದು ಖಚಿತ ಅಂತಂದ್ಬಿಟ್ಟು. ಅಂದ್ರೆ ಕೇವಲ 19 MLA ಇಟ್ಕೊಂಡಿದ್ದ ಕುಮಾರಸ್ವಾಮಿ ಅವ್ರಿಗೆ ಮತ್ತೆ ಆ 19ರ ಸಂಖ್ಯೆ ಯಾವ ರೀತಿ ಅದೃಷ್ಟ ತಂದು ಕೊಟ್ಟಿದೆ ಅಂತಂದ್ರೆ, ಇದುವರೆಗೂ ಕೇವಲ ರಾಜ್ಯಾಧ್ಯಕ್ಷರು, ರಾಜ್ಯ ಮಟ್ಟದ ನಾಯಕರು ಅನ್ಸ್ಕೊಂಡಿದ್ದ ಕುಮಾರಸ್ವಾಮಿ ಅವರು ಇದೀಗ NDA ಸರ್ಕಾರದ ಅವಿಭಾಜ್ಯ ಅಂಗವಾಗಿಬಿಟ್ಟು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಕುಮಾರಸ್ವಾಮಿ ಅವರ ಇತರ ದೌರ್ಬಲ್ಯಗಳು ಏನೇ ಇರಲಿ, ರಾಜಕೀಯ ಎದುರಾಳಿಗಳನ್ನ ಎದುರಿಸುವಾಗ ತುಂಬಾ ನೇರ, ದಿಟ್ಟ ಮತ್ತು ಸ್ಪಷ್ಟವಾದ ನಿಲುವನ್ನು ತಾಳ್ತಾರೆ. ಅದ್ರ ಒಂದು ದೌರ್ಬಲ್ಯ ಅಂತಂದ್ರೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಹೋಗ್ತಾರೆ. ಯಾವ್ದಾದ್ರು ಒಂದು ವಾಟ್ಸಾಪ್ ಸಂದೇಶ ಬಂದ್ರೆ, ಒಂದು ವ್ಯಂಗ್ಯೋಕ್ತಿ, ಕಟೋಕ್ತಿ ಯಾರಿಂದಾದ್ರೂ ಕೇಳಿಸ್ಕೊಂಡ್ರೆ ತಕ್ಷಣ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಈ ರಿಯಾಕ್ಟ್ ಮಾಡೋ ಪ್ರವೃತ್ತಿಯಿಂದಾಗಿ ಆಗಾಗ್ಗೆ ತಮ್ಮ ಆರೋಗ್ಯವನ್ನ ಕೆಡಿಸ್ಕೊಂಡಿದ್ದಾರೆ. ಆದ್ರೆ ಇದೀಗ ನರೇಂದ್ರ ಮೋದಿ ಅವರ ಸಹೋದ್ಯೋಗಿಯಾಗಿ ಬಹುಶಃ ಕೇಂದ್ರೀಯ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡ್ಬೇಕಾಗಿ ಬಂದಿರೋದ್ರಿಂದ ಅವರು ಒಂಥರ ಮಾನಸಿಕವಾಗಿ ಸಮತೋಲನ ಮತ್ತು ಸ್ಥಿಮಿತತೆ ಪಡ್ಕೊಳ್ತಾರೆ. ರಾಜಕೀಯವಾಗಿ ಭದ್ರತೆಯ ಭಾವನೆ ಬರುತ್ತೆ. ತಮ್ಮ ಮಿತ್ರ ಪಕ್ಷವಾದ ಭಾರತೀಯ ಜನತಾ ಪಕ್ಷದೊಂದಿಗೆ ರಾಜ್ಯ ಮಟ್ಟದಲ್ಲೂ ಮತ್ತು ಕೇಂದ್ರ ಮಟ್ಟದಲ್ಲೂ ಸುಮಧುರ ಬಾಂಧವ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ತಮ್ಮ ರಾಜಕೀಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕುಮಾರಣ್ಣನ ಲಕ್ಕಿ ನಂಬರ್ 19 ಅಥವಾ 38 ಬಂದಾಗ್ಲೆಲ್ಲ ಕುಮಾರಸ್ವಾಮಿ ಅವರಿಗೆ ರಾಜಯೋಗ ಅನಾಯಾಸವಾಗಿ ಹುಡುಕೊಂಡು ಬರುತ್ತೆ. ಇದೇ ಇವತ್ತಿನ ರಾಜಕೀಯ ಕಥಾನಕ. ನಮಸ್ಕಾರ.